ನಾನು ಅದನ್ನೇ ಯೋಚಿಸ್ತಿದ್ದೆ. ಕೃಷ್ಣ, ನಂಗನ್ಸುತ್ತೆ ಈ ಕಲ್ಲಂಗಡಿನ ನಾನು ಪೂರ್ತಿಯಾಗಿ ತಿನ್ನೋವರೆಗೂ ನಂಗೆ ಏನೂ ನೆನಪಾಗೋದಿಲ್ಲ. ಅಯ್ಯೋ ಅಣ್ಣ, ಸರಿ ಅಣ್ಣ, ಮೊದ್ಲು ನೀನ್ ಈ ಕಲ್ಲಂಗಡಿ ತಿನ್ನು, ಆಮೇಲೆ ನಿನ್ಗೇನಾದ್ರೂ ನೆನ್ಪಾದ್ರೆ ನಂಗೆ ಹೇಳು, ಆಯ್ತಾ? ಸರಿ ಕೃಷ್ಣ, ನೀನಿವಾಗ ಹೋಗು. ಅಮ್ಮನ್ ಕಣ್ಣಲ್ಲಿ ನೀರು. ಖಂಡಿತ ಏನೋ ಆಗಿರ್ಲೇಬೇಕು. ಹೇ ತಾಯಿ ಭವಾನಿ. ಬಲರಾಮ, ಯಾಕೆ ಹಾಗೆ ಹೇಳ್ತಿದ್ಯಾ ನೀನು? ನಂಗೆ ನಿನ್ ಮೇಲೆ ಹೆಮ್ಮೆ ಇದೆ, ಆದ್ರೆ ಕೆಲವೊಂದ್ ವಿಷಯ ಹೇಗಿರುತ್ತೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನೀನಿನ್ನೂ ಚಿಕ್ಕವನು. ಅಮ್ಮ, ನಂಗೊಂದೇ ಒಂದ್ ಸತ್ಯ ತಿಳ್ಕೋಬೇಕು. ನಮ್ಮಪ್ಪ ಯಾರು ಹೇಳು, ಅವ್ರೆಲ್ಲಿದ್ದಾರೆ? ಅಮ್ಮ, ನಾನ್ ನಿನ್ನ ಎಷ್ಟು ಸಾರಿ ಕೇಳ್ದೆ, ಆದ್ರೆ ಪ್ರತಿ ಸಲ ನೀನ್ ನನ್ ಮಾತ್ ಮರೆಸ್ತೀಯ. ಯಾಕೆ ಹೇಳಮ್ಮ, ಯಾಕೆ? ಬಲರಾಮ, ಇನ್ನೂ ಅದನ್ನ ತಿಳ್ಕೊಳ್ಳೋದಕ್ಕೆ ಸರಿಯಾದ ಸಮಯ ಬಂದಿಲ್ಲ. ಸಮಯ ಬಂದಾಗ ನಿನ್ ತಂದೆ ಯಾರು ಅಂತ ನಾನೇ ನಿನಗೆ ಹೇಳ್ತೀನಿ, ಆದ್ರೆ ನಂಗೆ ಭಾಷೆ ಕೊಡು. ಇನ್ಮುಂದೆ ನೀನು ಯಾವತ್ತೂ ಇದನ್ನ ಕೇಳಲ್ಲ ಅಂತ. ಆಚಾರ್ಯರು ಹೇಳ್ಕೊಟ್ಟಿದ್ದಾರೆ ರಾಕ್ಷಸರನ್ನ ಗುರ್ತಿಡಿಯೋದು ಹೇಗೆ ಅಂತ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರಾವತಾರ ಸ್ವಾಹ. ಕೃಷ್ಣ, ಈ ಮಂತ್ರದ ಮುಂದೆ ಯಾವುದೇ ನಕಾರಾತ್ಮಕ ಶಕ್ತಿಯ ಆಟ ಎಂದಿಗೂ ನಡೆಯುವುದಿಲ್ಲ. ಪವಿತ್ರ ಧ್ವನಿಯಿಂದ ಈ ಮಂತ್ರವನ್ನು ಉಚ್ಚರಿಸಿದರೆ ಯಕ್ಷ, ಗಂಧರ್ವ, ಅಸುರರು ಯಾವುದೇ ರೂಪದಲ್ಲಾದರೂ ಇರಲಿ, ಅವರು ಅವರ ವಾಸ್ತವಿಕ ರೂಪಕ್ಕೆ ಬರಲೇಬೇಕು. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರಾವತಾರ ಸ್ವಾಹ. ಈಗ ನೋಡ್ತೀನಿ, ಕಂಸ ಮಾವನ್ ರಾಕ್ಷಸ ಅಣ್ಣನ್ಗೆ ಕೆಟ್ಟದ್ ಮಾಡೋದಿಕ್ಕೆ ಆ ರಾಕ್ಷಸ ನಮ್ಮ ಮನೇಲಿ ಹೇಗ್ ಬಚ್ಚಿಡ್ಕೋತಾನೋ. ಈಗಂತೂ ನಾನು ಋಷಿ ಗರ್ಗಾಚಾರ್ಯರು ಹೇಳ್ದಾಗೆ ಪವಿತ್ರ ವೇಷನೂ ಹಾಕೊಂಡಿದ್ದೀನಿ. ಗಂಧರ್ವನ ಜೊತೆಗೆ ಇವನು ನನ್ನ ದಾಸನ ದಾಸನ ದಾಸನಾಗಲು ಯೋಗ್ಯನಲ್ಲ. ನಿನಗೆ ತಿಳಿದಿದೆಯಲ್ಲವೇ ಪ್ರಾಪ್ತಿ? ಅಪ್ಸರೆಯರು, ಗಂಧರ್ವ ಕನ್ಯೆಯರು, ತ್ರಿಲೋಕ ಸುಂದರಿಯರು, ದೇವಿಯರು ಇವರೆಲ್ಲರೂ ಈ ಬ್ರಹ್ಮಾಂಡ ವಿಜೇತನನ್ನು ವಿವಾಹವಾಗಲು ವರ್ಷಗಳಿಂದ ಕಾದು ಕುಳಿತಿದ್ದಾರೆ. ಆದರೆ ಭಗವಂತ ಕಂಸ ವಿವಾಹವಾಗಿದ್ದು ಯಾರನ್ನು ಚಾಣೂರ? ಭಗವಂತ ಪರಮ ಸೌಭಾಗ್ಯವತಿ ಅಸ್ತಿ ಮತ್ತು ಪ್ರಾಪ್ತಿ. ಇದೇ ದೊಡ್ಡ ತಪ್ಪು ಚಾಣೂರ, ಇದೇ ಎಲ್ಲರ ತಪ್ಪು. ಭಗವಂತ ಕಂಸ ಅಸ್ತಿ ಮತ್ತು ಪ್ರಾಪ್ತಿಯನ್ನು ವಿವಾಹವಾಗಲಿಲ್ಲ. ಗೊತ್ತು? ಹೇ ಗೆಳೆಯ, ನೀನಿನ್ನು ದುಃಖ ಪಡೋ ಅವಶ್ಯಕತೆನೇ ಇಲ್ಲ. ನಿನ್ನಪ್ಪ ಯಾರು ಅಂತ ನನಗ್ ಗೊತ್ತಿದೆ. ನಿಂಗ್ ಗೊತ್ತಾಗ್ತಿದ್ಯಾ ಗೆಜ್ಜೆ? ನೀನೇನ್ ಮಾತಾಡ್ತಿದ್ಯಾ ಅಂತ? ಗೆಜ್ಜೆ, ನಿನಗೆ ಹೇಗ್ ಗೊತ್ತಿರಕ್ ಸಾಧ್ಯ ನಮ್ಮ ಅಪ್ಪನ ಬಗ್ಗೆ ಹೇಳು. ಬಲರಾಮ, ನನಗ್ ನಡೆಯೋಕ್ ಬಂದಾಗಿಂದ ಹಳ್ಳಿ ಅಂತಿಲ್ಲ, ಪಟ್ನ ಅಂತಿಲ್ಲ, ಎಲ್ಲಾ ಕಡೆನೂ ತಿರುಗ್ತಿದ್ದೀನಿ. ಹೋದಲ್ಲೆಲ್ಲ ನಾನು ಜನರಿಗೆ ಬರೀ ದುಃಖದ ಕತೆ ಮಾತ್ರ ಹೇಳಲಿಲ್ಲ, ಅವರಿಂದ ಬೇಕಾದ ಸತ್ಯನೂ ತಿಳ್ಕೊಂಡಿದ್ದೀನಿ. ನೀನ್ ನನ್ನ ನಂಬು ಗೆಳೆಯ, ನನಗೆ ಗೊತ್ತು ನಿನ್ನಪ್ಪ ಯಾರು, ಎಲ್ಲಿದ್ದಾರೆ ಅಂತ. ನಿಜ ಹೇಳ್ತಿದ್ಯಾ ಗೆಜ್ಜೆ? ನೀನ್ ನಮ್ಮಪ್ಪನ ಹತ್ರ ಕರ್ಕೊಂಡು ಹೋಗ್ತೀಯಾ? ಸಹಾಯ ಮಾಡ್ದಿದ್ರೆ ಅವ್ನ್ ಯಾರಾದ್ರೂ ಗೆಳೆಯ ಅಂತ ಕರೀತಾರ? ಮೊದ್ಲು ನನ್ನ ದುಃಖ ಹೇಳ್ಕೊತಿದ್ದೆ, ಈಗ ನನ್ ಗೆಳೆಯನ್ ದುಃಖನ ದೂರ ಮಾಡ್ತಿದ್ದೀನಿ. ಸರಿ ನಡಿ ಗೆಳೆಯ, ನನ್ನ ನಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗು. ನಡಿ ಗೆಜ್ಜೆ, ಹೋಗೋಣ. ಆದ್ರೆ ಬಲರಾಮ, ನಾವು ರಹಸ್ಯವಾಗಿ ಹೋಗ್ಬೇಕು, ಯಾರಿಗೂ ಈ ವಿಷಯ ಗೊತ್ತಾಗ್ಬಾರ್ದು.
ಅರ್ಥವಾಗಲಿಲ್ಲವೇ? ನಾನು ಹೇಳುತ್ತೇನೆ, ಸ್ವಲ್ಪ ಯೋಚಿಸಿ ನೋಡು. ಮಹಾರಾಜ ಜರಾಸಂಧನಿಗೇನಾದರೂ ತಿಳಿದರೆ ಅವರ ಪ್ರಾಪ್ತಿಗೆ ಪ್ರಾಪ್ತವಾದ ಮರ್ಯಾದೆ ಏನೆಂದು ಅರಿತರೆ ಅವರು ಸ್ವತಃ ತನ್ನ ಕೈಗಳಿಂದಲೇ ನಿನ್ನ ಕತ್ತು ಕತ್ತರಿಸುತ್ತಾರೆ. ಮತ್ತಿನ್ಯಾರು ನಿನ್ನ ರಕ್ಷಣೆ ಮಾಡಲಾರರು. ನಾನು ನನ್ನ ದೇಹದಲ್ಲಿ ಕೊನೆಯ ಉಸಿರಿರುವವರೆಗೂ ಪ್ರಾಪ್ತಿಯನ್ನು ಕಾಪಾಡುತ್ತೇನೆ. ಇದಕ್ಕಾಗಿ ನನಗೆ ಜರಾಸಂಧನೊಂದಿಗೆ ಯುದ್ಧ ಮಾಡಬೇಕಾದರೂ ಸರಿಯೇ, ಅಥವಾ ನಿನ್ನೊಂದಿಗೆ. ಹೇಳಿದ 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 ನಿಜವಾದ ಪ್ರೇಮಿ ಮಾತಾಡಿದ. ನನ್ನ ಪ್ರಿಯ ಪತ್ನಿಯ ಪ್ರೇಮಿ ಮಾತಾಡಿದ. ಒಳ್ಳೇದು. ಹಾಗಾದ್ರೆ ಖಂಡಿತವಾಗ್ಲೂ ಈ ಮಂತ್ರ ನಾನು ಕಲೀಲೇಬೇಕು. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರ ಅವತಾರ ಸ್ವಾಹ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರ ಅವತಾರ ಸ್ವಾಹ. ಯಾವ ರಾಕ್ಷಸಂಗೂ ಈ ಪವಿತ್ರವಾದ ಮಂತ್ರ ಹೇಳೋಕ್ಕಾಗಲ್ಲ. ಓ ಕೃಷ್ಣ, ನೀನ್ ಯಾಕೆ ಮಂತ್ರ ಹೇಳ್ತಿಲ್ಲ? ಎಲ್ಲಿ ಹೇಳು ಹೇಳು. ಓಂ ನಮೋ ಭಗವತೆ. ದಾಮು ಚಿಕ್ಕಪ್ಪ, ಮರು ಇರೋದ್ ನಿಮ್ಗೆ, ನನ್ಗಲ್ಲ. ಈ ಮಂತ್ರನ ನೀವೇ ಹೇಳಿ. ನಿಮ್ ಮರುವಿನ ಕಾಯಿಲೆ ಕಡಿಮೆ ಆಗೋವರೆಗೂ ಈ ಮಂತ್ರನ ಹೇಳ್ತಾನೆ ಇರಿ. ಇದನ್ ತಗೊಳ್ಳಿ ದಾಮು ಚಿಕ್ಕಪ್ಪ. ನಾನು ನನ್ನ ಮರುವಿನ ಕಾಯಿಲೆನ ಸರಿ ಮಾಡ್ಕೊಳ್ತೀನಿ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರಾವತಾರ ಸ್ವಾಹ. ಓಂ ನಮೋ ಪರಾಕ್ರಮಾಯ ರುದ್ರಾವ. ಭಗವಂತ ಕಂಸನನ್ನು ಕೊಂದು ಬಿಟ್ಟ. ಲೋಕದ ಮಾತು ಸತ್ಯ. ಕುರುಡು ಪ್ರೇಮಕ್ಕಿಂತ ಹೆಚ್ಚು ಭಯಾನಕ ಜಗತ್ತಿನಲ್ಲೇ ಬೇರೆ ಯಾವುದೂ ಇಲ್ಲ. ಪ್ರಾಪ್ತಿ, ನನಗೆ ಸಂತೋಷವಿದೆ. ನಿನ್ನ ಪ್ರೇಮಿಯೇ ಗೆದ್ದ. ಸಾಧ್ಯವಾದರೆ ಈ ನಿನ್ನಯ ಪತಿ ಪರಮೇಶ್ವರನನ್ನು ಕ್ಷಮಿಸ. ಭಗವಂತ, ನನ್ನ ಪ್ರಾಣ ಹೋದರೂ ಸರಿಯೇ, ಆದರೆ ನಾನು ಅಧರ್ಮಕ್ಕೆ ಜೈಕಾರ ಎಂದಿಗೂ ಹೇಳುವುದಿಲ್ಲ. ನಾನು ನಿನ್ನ ಹತ್ಯೆ ಮಾಡುವುದಿಲ್ಲ. ಒಂದು ಹೊಸ ಜೀವನ ನೀಡುತ್ತೇನೆ. ಎಂತಹ ಜೀವನವೆಂದರೆ ಅಲ್ಲಿ ಪ್ರೇಮ, ಧರ್ಮ ಮತ್ತು ಸತ್ಯಕ್ಕೆ ಯಾವ ಸ್ಥಾನವೂ ಇಲ್ಲ. ನಿನ್ನ ಸ್ಥಿತಿ ಹೇಗಿರುವುದೆಂದರೆ ನೀನು ಮತ್ತೆ ಮತ್ತೆ ಹೇಳುತ್ತೀಯ, ಭಗವಂತ ಕಂಸನಿಗೆ ಜಯವಾಗಲಿ, ಭಗವಂತ ಕಂಸನಿಗೆ ಜಯವಾಗಲಿ, ಜಯವಾಗಲಿ, ಜಯ 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 ಜಯ. ನುಡಿಸ್ತೀಯಾ? ಏನ್ ವಿಷಯ? ಏನೂ ಇಲ್ಲ ಅಪ್ಪ, ನಿಮ್ಗೆಲ್ಲ ಕೇಳಿಸ್ಬೇಕು ಅಂತ ಆಸೆ ಆಗ್ತಿದೆ ಅಷ್ಟೇ. ಹೇಳಿ ಅಪ್ಪ, ನನ್ ಕೊಳಲನ್ನ ನುಡಿಸ್ಲಾ? ಸರಿ ಕೃಷ್ಣ, ನಿಮ್ಮಮ್ಮ ವಾಪಸ್ ಬರೋ ತನಕ ನೀನ್ ಹಾಯಾಗಿ ಕೊಳಲು ನುಡಿಸಬಹುದು. ಇದು ನನಗೇನಾಗುತ್ತಿದೆ? ಈ ಕೊಳಲು ವಾದನದಿಂದ ನಾನೇಕೆ ಸ್ವಯಂ ನನ್ನ ಮೇಲೆ ನಿಯಂತ್ರಣ ಕಳೆದುಕೊಳ್ಳುತ್ತಿದ್ದೇನೆ?
ನನ್ನ ಆರೋಗ್ಯ ಅಷ್ಟೇನ್ ಚೆನ್ನಾಗಿಲ್ಲ. ನೀವೆಲ್ಲ ಒಪ್ಪಿಗೆ ಕೊಟ್ರೆ ನಾನು ಆಮೇಲೆ ಊಟ ಮಾಡ್ತೀನಿ. ಖಂಡಿತ. ಸರಿ, ನಾನಿವಾಗ ತುಂಬಾ ಮುಖ್ಯವಾಗಿರೋ ಕೆಲ್ಸಕ್ಕೆ ಹೊರಗಡೆ ಹೋಗ್ತಿದ್ದೀನಿ. ಬಂದ್ಮೇಲೆ ನಿಂಗೆಲ್ಲ ಹೇಳ್ಕೊಡ್ತೀನಿ ನೀನ್ ಏನ್ ಮಾಡ್ಬೇಕು ಅಂತ. ಬಾ ಗೆಜ್ಜೆ. ಅಣ್ಣ, ಅಣ್ಣ ನಿನ್ಗೆ ಅರ್ಥನೇ ಆಗ್ತಿಲ್ಲ. ನಾನ್ ನಿನ್ನ ಹತ್ರ ಎಲ್ಲ ಕಲ್ತ್ಕೋಬೇಕು. ಅದಕ್ಕೆ ಇವತ್ತಿಂದ ನೀನ್ ಎಲ್ಲ ಹೋಗ್ತೀಯೋ ಅಲ್ಲಿಗೆ ನಾನು ಬರ್ತೀನಿ. ಅಷ್ಟೇ ಅಲ್ಲ, ನಿನ್ ಜೊತೆನೆ ವ್ಯಾಯಾಮ, ಸ್ನಾನ, ಊಟ ಮತ್ತೆ ಮಲ್ಗೋದು ಕೂಡ ನಿನ್ ಜೊತೆಗೆ. ಅಯ್ಯೋ ಕೃಷ್ಣ, ಇದೇಗ್ ಸಾಧ್ಯ ಆಗುತ್ತೆ? ನೆನ್ಪಿಟ್ಕೋ, ತಂದೆ ನೋಡೋ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಅಣ್ಣ, ನಿನ್ ಕಿವಿಲಿ ಗೆಜ್ಜೆ ಹೇಳಿತನ್ನ ನನ್ ಕಿವಿಲು ಹೇಳು. ಆಗ ನಾನು ಎಲ್ಲ ಕಲಿಬಹುದು. ಕೃಷ್ಣ, ಎಲ್ಲದಕ್ಕಿಂತ ಮೊದ್ಲು ನೀನೇನ್ ಕಲಿಬೇಕು ಗೊತ್ತಾ? ಬೇರೆಯವ್ರ ಹತ್ರ ಮಾತಾಡಿರೋ ವಿಷಯನ ನೀನ್ ಯಾವತ್ತೂ ಕೇಳ್ಬಾರ್ದು. ನಿಜನೇ ಹೇಳ್ತಿದ್ಯಾ ಅಣ್ಣ. ಈಗ ಒಳಗಡೆ ನಡಿ. ಏ ಸಂದೇಹಿ ಕೃಷ್ಣ, ನೀನ್ ಎಷ್ಟೇ ಪ್ರಯತ್ನ ಪಟ್ಟರೂ ನಿನ್ನ ಅಣ್ಣನನ್ನು ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ನೀನು ವಿಶ್ರಾಂತಿ ತೆಗೆದುಕೋ, ನಾನು ಅಲ್ಲಿ ಬಲರಾಮನಿಗೆ ಪೂರ್ತಿ ವಿಶ್ರಾಂತಿ ನೀಡುತ್ತೇನೆ. ನಾವ್ ಮಲ್ಗಿದಾಗಾದ್ರೂ ಇದನ್ ಬಿಚ್ಚಕ್ ಆಗಲ್ವಾ ಕೃಷ್ಣ? ಅಣ್ಣ, ನನ್ಗೂ ಅದೇ ಬೇಕಿತ್ತು. ನಿನ್ ಹೊರಲಾಡ್ತಾ ನೆಮ್ಮದಿಯಾಗಿ ನಿದ್ರೆ ಮಾಡು. ಈ ಬಂಧನ ಇರೋದು ನಿನ್ಗಲ್ಲ, ನನ್ನ ತಡೆಯೋದಿಕ್ಕೆ. ನಿನ್ನ ತಡೆಯೋದಕ್ಕ? ಏನ್ ಹೇಳ್ತಿದ್ಯಾ ಕೃಷ್ಣ? ಅಣ್ಣ, ರಾತ್ರಿ ಆದ್ರೆ ನನ್ ಮನ್ಸು ಅಮ್ಮ ಮತ್ತೆ ಬೆಣ್ಣೆ ಹತ್ರ ಓಡೋಗುತ್ತೆ. ನೀನೇ ಹೇಳಣ್ಣ, ನಾನ್ ನಿದ್ರಲ್ಲಿ ನಿನ್ನಿಂದ ದೂರ ಹೋದ್ರೆ ನಾನ್ ನಿಂಗೆ ಭಾಷೆ ಕೊಟ್ಟಿರೋ ಹಾಗೆ ಇರೋಕ್ ಹೇಗ್ ಸಾಧ್ಯ? ಅಣ್ಣ, ನಿನ್ಗೆ ಈ ಬಂಧನದಿಂದ ಕಷ್ಟ ಆಗ್ತಿದ್ರೆ ನಾನು ನಿನ್ ಜೊತೆ ಇರೋದೇ ಬೇಡ ಅಂದ್ರೆ ನಾನು ಈ ಬಂಧನನ ಈಗ್ಲೇ ಬಿಚ್ತೀನಿ. ಕೃಷ್ಣ, ಏನ್ ಮಾತಾಡ್ತಿದ್ಯಾ? ನಾನ್ ನಿನ್ ದೊಡ್ಡಣ್ಣ. ನಿನ್ಗೋಸ್ಕರ ಒಂದ್ ರಾತ್ರಿ ಏನು, ಜೀವನ ಪೂರ್ತಿ ಬೇಕಿದ್ರೆ ಹೀಗೆ ಹೊರಳಾಡ್ದೆ ನಿದ್ರೆ ಮಾಡ್ತೀನಿ. ನಿದ್ರೆ ಮಾಡ್ತಾನೆ, ಆದ್ರೆ ಕಷ್ಟದಲ್ಲಿ ಯಾವತ್ತೂ ಮಲ್ಗೋದಿಲ್ಲ. ಅವನಿಗೆ ತೊಂದ್ರೆ ಹೇಗ್ ಬೇಕಾದ್ರೂ ಬರ್ಬೋದು. ಅದಕ್ಕೆ ನಾನು ಅಣ್ಣನ ಮೇಲೆ ಯಾವಾಗ್ಲೂ ಕಣ್ಣಿಡ್ಬೇಕು. ಧಾ ಧಿನ್ ಧಿನ್ನ ದಿನಕ್ ದಿನಕ್ ಧಿನ್ ಧಾ. ಇಬ್ಬರು ಸಹೋದರರ ಅದ್ಭುತ ಪ್ರೇಮ ಕಥೆ. ಕೃಷ್ಣ, ಇನ್ನು ಸ್ವಲ್ಪ ಹೊತ್ತು ಹೀಗೆ ಮಲಗಿರು ನಿನ್ನ ಪ್ರೀತಿಯ ಅಣ್ಣನೊಂದಿಗೆ. ಏಕೆಂದರೆ ನೀನು ಮಲಗಿದ ಮೇಲೆ ಬಲರಾಮನ ಘಟಬಂಧನವಾಗುವುದು ಯಮರಾಜನೊಂದಿಗೆ.